ಇವಾಗ ಸ್ಟಾರ್ಟ್ ಮಾಡಿ. ಮಮ್ಮಿ ಲೆಟ್ಸ್ ಗೋ. ಬಾಯ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಟಿಪ್ಟೂರಲ್ಲಿರೋ ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಈ ಕಂಪ್ಲೀಟ್ ವ್ಲಾಗ್ ದೇವಸ್ಥಾನದ ಮಹಾತ್ಮ ಆಗಿರ್ಬೋದು, ಅಥವಾ ನಾವು ಫ್ಯಾಮಿಲಿ ಎಲ್ಲ ತುಂಬ ದಿನ ಆದಮೇಲೆ ಹೊರಗಡೆ ಟ್ರಿಪ್ಪಿಗೆ ಬಂದಿರೋದು ಒಂದು ದೇವಸ್ಥಾನಕ್ಕೆ. ಸೊ ಈ ಕಂಪ್ಲೀಟ್ ವ್ಲಾಗ್ ನಮ್ಮ ಫ್ಯಾಮಿಲಿ ಟೈಮ್ ಆಲ್ಸೋ ಚೌಡೇಶ್ವರಿ ದೇವಸ್ಥಾನದ ಮಹಾತ್ಮೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ನನ್ನ ಜೊತೆ ಪ್ರಯಾಣ ಮಾಡಿ. ಬೆಳಗಿನ 9:30ಗೆ ಟ್ರೈನ್ ಇದ್ದಿದ್ದು. ಸೊ 8 ಗಂಟೆ ಅಷ್ಟರಲ್ಲಿ ರೆಡಿ ಆಗಿ ಮನೆ ಬಿಟ್ಟು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗಿ ರೀಚ್ ಆದ್ವಿ. ಸ್ವೀಟಿ ಯಾಕೆ ಮೂಗು ಮುಚ್ಕೊಂಡಿದ್ಯಾ? ಮಮ್ಮಿ ಲೆಟ್ಸ್ ಗೋ. ಬಾಯ್. ಮನೇಲೆ ಅಮ್ಮ ಟಿಫನ್ ಎಲ್ಲ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಂಡು ತಗೊಂಬಂದಿದ್ರು. ಸೊ ಟ್ರೈನಲ್ಲಿ ಕುತ್ಕೊಂಡು ಅದನ್ನು ತಿಂದ್ವಿ. ಆಲ್ಸೋ ಟ್ರೈನಲ್ಲಿ ಹೋಗ್ತಿದ್ದೀವಿ ಅಂದ್ರೆ ಮದ್ದೂರು ವಡೆ ಮಿಸ್ ಇಲ್ದಂಗೆ ತಿಂತೀವಿ. ಸೊ ಹಂಗೆ ಒಂದು ಮದ್ದೂರು ವಡೆ ತಿನ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಫೈನಲಿ ಟಿಪ್ಟೂರ್ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಇಳಿದು ಬಸ್ ಸ್ಟಾಪ್ ಹತ್ರ ಹೋದ್ವಿ. ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ನಿಮ್ಗೆ ಬಸ್ ಫೆಸಿಲಿಟಿ ಇದೆ, ಆಲ್ಸೋ ಆಟೋ ಫೆಸಿಲಿಟೀಸ್ ಕೂಡ ಇದೆ. ಬಟ್ ನಾವು ಪ್ರಿಫರ್ ಮಾಡಿದ್ದು ಆಟೋ, ಬಿಕಾಸ್ ಯಾವಾಗೋ ಒಂದ್ಸತಿ ಈ ತರ ಫ್ಯಾಮಿಲಿ ಎಲ್ಲ ಈಚೆ ಬರೋದು ಅಂಡ್ ಶೇರ್ ಆಟೋಲ್ ಹೋಗೋ ಮಜಾನೇ ಬೇರೆ. ಅಂಡ್ ಅದನ್ನ ಊರ್ಗಳ ಕಡೆ ಅಷ್ಟೇ ಎಕ್ಸ್ಪೀರಿಯನ್ಸ್ ಮಾಡಕ್ ಆಗೋದು. ದೇವಸ್ಥಾನ ಇರೋದು ದಸರಿಘಟ್ಟದಲ್ಲಿ. ಸೊ ಟಿಪ್ಟೂರ್ ರೈಲ್ವೆ ಸ್ಟೇಷನ್ ಇಂದ ದಸರಿಘಟ್ಟಗೆ ಇರೋದು ಬರೀ 5 ಕಿಲೋಮೀಟರ್ಸ್. ಅಂಡ್ ಒಬ್ರಿಗೆ ಆಟೋದವರು 20 ರೂಪೀಸ್ ಚಾರ್ಜ್ ಮಾಡ್ತಾರೆ ಫಾರ್ ಒನ್ ಸೈಡ್. ಫೈನಲಿ ದೇವಸ್ಥಾನ ರೀಚ್ ಆದ್ವಿ. ದೇವಸ್ಥಾನ ರೀಚ್ ಆದ್ಮೇಲೆ ದೇವರಿಗೆ ಮಡ್ಲಕ್ಕಿ ಮತ್ತೆ ಬೆಲ್ದಾರ್ತಿ ಮಾಡೋದಿತ್ತು. ಸೊ ಅದಕ್ಕೆ ಏನೇನ್ ಬೇಕು ಅಂತ ಮನೆಯವರೆಲ್ಲ ಅದನ್ನ ಕುತ್ಕೊಂಡು ರೆಡಿ ಮಾಡ್ಕೊಂತಿದ್ರು. ಅದೇ ಗ್ಯಾಪ್ ಅಲ್ಲಿ ನಾನ್ ನಿಮಗ್ ದೇವಸ್ಥಾನದ ಮಹಾತ್ಮೆ ಹೇಳ್ತೀನಿ, ಬನ್ನಿ. ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋದ್ರೆ ದೇವ್ರ ಹತ್ರ ನಮ್ಮ ಮನ್ಸಲ್ಲಿ ಏನಿದೆ ಅದನ್ನ ಹೇಳ್ಕೊಂತೀವಿ. ಬಟ್ ಅದಾಗುತ್ತೋ ಇಲ್ವೋ ಅನ್ನೋ ಒಂದು ಯೋಚನೆ ನಾವು ಮುಳುಗೋಗಿರ್ತೀವಿ. ಆದ್ರೆ ಈ ದೇವಸ್ಥಾನದಲ್ಲಿ ಭಕ್ತರ ಪ್ರಶ್ನೆಗೆ ಸ್ವತಃ ತಾಯಿ ಚೌಡೇಶ್ವರಿನೇ ಉತ್ತರ ಹೇಳ್ತಾರೆ. ಅದೇ ಇಲ್ಲಿನ ವಿಶೇಷ. ಈ ದೇವಸ್ಥಾನ ಇರೋದು ತುಮಕೂರು ಜಿಲ್ಲೆಯ ಟಿಪ್ಟೂರಿನ ದಸರಿಘಟ್ಟ ಗ್ರಾಮದಲ್ಲಿ. ಈ ದೇವಸ್ಥಾನದಲ್ಲಿ ತಾಯಿ ಚೌಡೇಶ್ವರಿ ಭಕ್ತರ ಕಷ್ಟ ನಷ್ಟಗಳಿಗೆಲ್ಲ ಕಳಶದ ಬರವಣಿಗೆ ಮೂಲಕ ಪರಿಹಾರ ಹೇಳ್ತಾರೆ. ಈ ದೇವಸ್ಥಾನದಲ್ಲಿ ದೇವಿಯ ಪಂಚಲೋಹ ಉತ್ಸವ ಮೂರ್ತಿ ಇದೆ ಅಂಡ್ ಇದನ್ನ ಬರೆಯೋ ಅಮ್ಮ ಅಂತಾನೆ ಕರೀತಾರೆ. ಪ್ರಶ್ನೆ ಕೇಳ್ಬೇಕಂದ್ರೆ ನೀವು ಇಲ್ಲಿ 250 ರೂಪಾಯಿ ಕೊಟ್ಟು ಟಿಕೆಟ್ ತಗೊಬೇಕು. ಅಂಡ್ 1 ಟಿಕೆಟ್ ಅಲ್ಲಿ 2 ಜನ ಪ್ರಶ್ನೆ ಕೇಳ್ಬೋದು. 2 ವ್ಯಕ್ತಿಗಳು ಉತ್ಸವ ಮೂರ್ತಿನ ಅಕ್ಕಿ ಹಿಟ್ಟು ಅಥವಾ ರಂಗೋಲಿ ಪುಡಿ ಹಾಕಿರೋ ಹಲ್ಗೆ ಮೇಲೆ ಇಟ್ಕೊಳ್ತಾರೆ. ಅಂಡ್ ನಂತರ ಭಕ್ತರು ಕೇಳೋ ಪ್ರಶ್ನೆಗೆ ವಿಗ್ರಹ ತಂತಾನೆ ಉತ್ತರನ ಬರೆಯಕ್ ಸ್ಟಾರ್ಟ್ ಮಾಡುತ್ತೆ. ದೇವಿ ಬರ್ದಿರೋ ಅರ್ಥನ ಅಲ್ಲಿ ದೇವ್ರನ್ನ ಇಟ್ಕೊಂಡಿರೋ 2 ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿ ಏನು ಅರ್ಥ ಅಂತ ಜನರಿಗೆ ಹೇಳ್ತಾರೆ. ಮುಂದಿನ ಸತಿ ನೀವು ತುಮಕೂರಿಗೆ ಹೋದಾಗ ತಾಯಿ ದರ್ಶನ ತಪ್ಪದೆ ಮಾಡಿ ನಿಮ್ ಮನ್ಸಲ್ಲಿರೋ ಪ್ರಶ್ನೆಗಳಿಗೆಲ್ಲ ಉತ್ತರ ತಿಳ್ಕೊಂಡು ಮನ್ಸ್ ಹಗ್ರ ಮಾಡ್ಕೊಂಡ್ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಮನ್ಸಲ್ಲಿ ಇದ್ದಿದ್ ಪ್ರಶ್ನೆಗಳಿಗೂ ದೇವಿ ಹತ್ರ ಉತ್ತರ ತಿಳ್ಕೊಂಡ್ವಿ. ಅಲ್ಲೇ ಊಟ ಕೊಡ್ತಾರೆ, ಅನ್ನ ಸಾಂಬಾರ್ ಪ್ರಸಾದ ಮಧ್ಯಾಹ್ನದ ಹೊತ್ತು. ಸೊ ಅದನ್ನ ತಿಂದ್ವಿ. ಯಾಕೆ ನೋಡಿ ಗೈಸ್, ನಮ್ಮ ಅಕ್ಕಂಗೆ ನನ್ ಮೇಲೆ ಪ್ರೀತಿನೇ ಇಲ್ಲ, ಕೊಟ್ರು ಅಲ್ಲೇ ಬಿಸಾಕ್ಬಿಟ್ಟು ಬರ್ತಾಳೆ. ವೆರಿ ಬ್ಯಾಡ್. ಓಕೆ ಗೈಸ್, ಟೈಮ್ ಆಗಿದೆ ಟ್ರೈನ್ಗೆ. ಸೊ ಓಡ್ತಾ ಇದೀವಿ. ಬಾಯ್ ಬಾಯ್. ಮೀಸೆ ಬಂದ್ಬಿಟ್ಟಿದೆ ನೂತನ್ಗೆ. ಇವ್ ನನ್ನ ತಮ್ಮ ತುಂಬಾ ಶೈ ಅದಕ್ಕೆ ವ್ಲಾಗಲ್ಲಿ ತುಂಬಾ ಶೈ ಅವನಿಗೆ, ಅದಕ್ಕೆ ವ್ಲಾಗಲ್ಲಿ ಬರಲ್ಲ. ದೇವಿ ದರ್ಶನ ಎಲ್ಲ ತುಂಬಾನೇ ಚೆನ್ನಾಗಾಯ್ತು. ದರ್ಶನ ಮುಗಿಸ್ಕೊಂಡು ಮತ್ತೆ ರೈಲ್ವೆ ಸ್ಟೇಷನ್ ಕಡೆಗೆ ನಮ್ಮ ಪ್ರಯಾಣನ ಶುರು ಮಾಡಿದ್ವಿ. ಅಂಡ್ ಆಟೋ ಹತ್ಕೊಂಡು ಹೋಗ್ತಿರುವಾಗ ರೋಡಲ್ಲಿ ಈ ಕಾರ್ನ ನೋಡಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಕಸ್ಟಮೈಸ್ ಮಾಡ್ಕೊಂಡಿದ್ದಾರೆ ಇವರು. ಬೇಸಿಗೆಗಾಲದಲ್ಲಂತೂ AC ಅವಶ್ಯಕತೆನೇ ಇರಲ್ಲ, ನ್ಯಾಚುರಲ್ ಆಗೇನೆ ಸಕ್ಕದಾಗಿ ಗಾಳಿ ಬೀಸುತ್ತೆ. ನೋಡಿ, ನಿಮ್ಗೂ ಯಾರಿಗಾದ್ರೂ ಬೇಕಂದ್ರೆ ಇದನ್ನ ಒಂದು ಮಾಡೆಲ್ ತರ ಇಟ್ಕೊಂಡು ನೀವು ಇದೇ ತರ ಕಸ್ಟಮೈಸ್ ಮಾಡಿಸ್ಕೊಳ್ಳಿ. ಬೇಸಿಗೆಗಾಲದಲ್ಲಿ ತುಂಬಾ ಯೂಸ್ ಆಗುತ್ತೆ. ಇವಾಗ ಸ್ಟಾರ್ಟ್ ಮಾಡಿ. ಓಕೆ ಹೇಳಿ. ಫೈನ್. ಕಿಟಕಿ ಚೋಚೋ ತರಣ ಅಂತ ಮಾತಾಡ್ಬೇಡಿ, ಫಸ್ಟ್ ಇಂದ ಹೇಳಮ್ಮ. ಮಾಡಮ್ಮ, ಆಯ್ತು ಜಾಣಿ ಮಾಡಮ್ಮ. ಕಿಟಕಿ ಚೋಚೋ ತರಣ ಅಂತ ಹೋದ್ವಿ, ಇಲ್ಲಿ ಫೇಮಸ್ಸು ಅಂತ. ಆದ್ರೆ ಅಲ್ಲಿ ಹೋದ್ರೆ ಭಾನುವಾರ ರಜಾ ಅಂತೆ. ನೆಕ್ಸ್ಟ್ ಹೋಗೋರು ಯಾರು ಭಾನುವಾರ ಮಾತ್ರ ಹೋಗ್ಬೇಡಿ ಅಷ್ಟೇ. ನಿಮ್ಮ ಅಭಿಪ್ರಾಯ? ನಮ್ಗೆ ಚೋಚೋ ಬೇಕಾಗಿತ್ತು, ಸಿಗ್ಲಿಲ್ಲ, ಬೇಜಾರಾಗ್ತಿದೆ ಅಷ್ಟೇ. ನಿಮ್ಗೆ ಸೊ ನೋಡಿದ್ರಲ್ಲ ಏನ್ ಹೇಳಿದ್ರು ಅಂತ. ಸೊ ಸಂಡೇ ಹೊತ್ತು ಯಾರು ಬರಬೇಡಿ. ಕಿಟಕಿ ಚೋಚು ತಿನ್ಬೇಕು ಅಂದ್ರೆ ವೀಕ್ ಡೇಸ್ ಅಲ್ಲಿ ಬನ್ನಿ. ಇವರಿಬ್ರು ಇಡೀ ಜರ್ನಿಲಿ ಇನ್ನೇನು ಮಾಡಿಲ್ಲ, ಬರೀ ಈ ಗೇಮು. ಇಡೀ ಜರ್ನಿ ಬರೀ ಗೇಮ್ ಆಡಿದ್ದಾರೆ. ಚೆನ್ನಾಗಿಲ್ಲ
ವೇಸ್ಟ್ ಫೆಲೋಸ್. ಸರಿ, ನಮ್ಮ ಅಕ್ಕಂಗೆ ಮಾತ್ರ ತಿನ್ಸ್ತಾರೆ, ನಂಗೆ ತಿನ್ಸೋದೇ ಇಲ್ಲ. ತುಂಬಾ ಪಾರ್ಶಿಯಾಲಿಟಿ ಇದ್ದಾರೆ ನೋಡಿ ಗೈಸ್. ನಮ್ ಚಿಕ್ಕಮ್ಮ ನನಗೆ ತಿನ್ಸೋದೆಲ್ಲ ಬರೀ ಪಾರ್ಶಿಯಾಲಿಟಿ, ನಮ್ಮ ಅಕ್ಕಂಗೆ ಮಾತ್ರ ತಿನ್ಸ್ತಾರೆ. ಇಲ್ಲ, ನಿಜವಾಗ್ಲೂ ತಿನ್ಸಿದ್ರು ಸುಮ್ಮನೆ. ಇಲ್ಲೇ ಇರಿ, ಬಿಟ್ಟೋಗ್ತೀವಿ. 3 ಹೊತ್ತು ಮೊಬೈಲು. ಸೊ ನನ್ನ ಪಕ್ಕ ನನ್ನ ತಮ್ಮಂದಿರನ್ನ ಕೂರಿಸ್ಕೊಂಡು ಕೂತಿದ್ದೀನಿ. ಗೇಮ್ ಆಡಿ ನನಗೂ ಆ ಗೇಮ್ ಆಡೋದನ್ನ ನೋಡಿ ಗೈ ಸೀರಿಯಸ್ಲಿ ಸಾಕಾಗಿದೆ. ಫಸ್ಟು ಆ ಗೇಮ್ನ ಬ್ಯಾನ್ ಮಾಡಬೇಕು, BGMI ಅಂತ. ಅವಾಗಿಂದ ಆಡ್ತಾನೆ ಇರ್ತಾರೆ. ಟ್ರೈನ್ ಹತ್ತದಾಗ ಆಡ್ತಾಯಿದ್ರು, ಇಳ್ದಾಗ ಆಡಿದ್ರು, ಟ್ರೈನ್ ಒಳಗೆ ಆಡಿದ್ರು, ದೇವಸ್ಥಾನಕ್ಕೆ ಹೋದಾಗ ಆಡಿದ್ರು, ದೇವಸ್ಥಾನಕ್ಕೆ ಆಡಿದ್ರು. ಗಾಡ್ ಟಯರ್ಡ್ ಆಫ್ ಇಟ್ ಸೀರಿಯಸ್ಲಿ. ಯಾ, ಹೊರಟಿದ್ದೀವಿ ಈಗ ಬ್ಯಾಂಗ್ಳೂರ್ಗೆ. ಈ ಟ್ರೈನ್ ಸಿಕ್ಕಾಪಟ್ಟೆ ರಶ್ ಇತ್ತು, ಸಂಡೇ ಆಗಿದ್ದ ಕಾರಣ. ಆಲ್ಮೋಸ್ಟ್ ತುಮಕೂರಿಗೆ ಬರೋ ತನಕ ನಾವು ನಿಂತೇ ಇದ್ವಿ. ಇವಾಗ ಸೀಟ್ ಸಿಕ್ಕಿದೆ, ಕುತ್ಕೊಂಡಿದ್ದೀನಿ. ಮಿತ್ತಲ್, ಟಾಟಾ. Bye bro, see you tomorrow at game. ಅವರು ಕೆಂಗೇರಿ ಕಡೆ ಪಯಣ, ನಾವು ನಮ್ಮ ಮನೆ ಕಡೆಗೆ ಪಯಣ. ಆನ್ ದ ವೇ ಟ್ರೈನಲ್ಲಿ ಬರ್ತಾ ಜೋರಾಗಿ ಮಳೆ ಬರ್ತಿತ್ತು. ಸೊ ಆ ವ್ಯೂನ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಬ್ಯಾಂಗ್ಳೂರ್ಗೆ. ಅಂಡ್ ಆಫ್ಟರ್ ಲಾಂಗ್ ಟೈಮ್ ಆ ಫ್ಯಾಮಿಲಿ ಎಲ್ಲ ಈ ತರ ಈಚೆಗಡೆ ಹೋಗಿದ್ದು. ವಿ ಹ್ಯಾಡ್ ಅ ರಿಲಿ ಗುಡ್ ಟೈಮ್ ಅಂತಾನೆ ಹೇಳ್ಬೋದು. ಸೊ ಹಿಯರ್ ಐ ಎಂಡ್ ಮೈ ವಿಡಿಯೋ. ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಕೀಪ್ ಸಪೋರ್ಟಿಂಗ್ ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ ಅಂತ ಹೇಳ್ತಾ ಲವ್ ಯು ಆಲ್. ಬೈ ಬೈ.